ಹಾಯ್ ಹಲೋ ಫ್ರೆಂಡ್, ನಮಸ್ತೆ. ಆಕ್ಚುಲಿ ಇವತ್ತು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟ್ ಆಗಿರೋ ಒಂದು ಕತೆ ತಗೊಂಡ್ಬಂದಿದ್ದೀನಿ. ಯಾಕಂದ್ರೆ ತುಂಬಾ ಕತೆಗಳಿದೆ, ಬಟ್ ಈ ಕತೆನೇ ಏನಕ್ಕೆ ಹೇಳ್ಬೇಕು ಅನಿಸ್ತಿದೆ ನನಗಂತೂ ಗೊತ್ತಿಲ್ಲ. ಬಟ್ ಹೇಳ್ಬೇಕು ಅನಿಸ್ತಿದೆ, ಇವಾಗ ಹೇಳ್ತೀನಿ. ಕತೆ ಸ್ಟಾರ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಒಬ್ರಿಗೆ ಸಹಾಯ ಮಾಡೋದ್ರಿಂದ ನಮ್ಗೆ ಎಷ್ಟು ಒಳ್ಳೇದಾಗುತ್ತೆ, ಬೇರೆಯವ್ರಿಗೆ ಎಷ್ಟು ಒಳ್ಳೇದಾಗುತ್ತೆ ಅನ್ನೋದು ಈ ಕಥೆಯ ಉದ್ದೇಶ ಆಗಿರುತ್ತೆ. ಕತೆ ಏನಪ್ಪಾ ಅಂತ ಹೇಳಿದ್ರೆ, ಇಬ್ರು ಫ್ರೆಂಡ್ಸ್ ಒಂದು ಬೆಟ್ಟ ಹತ್ತೋಣ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಅಂದ್ರೆ ಅದು ಒಂದು ಮಂಜುಗಡ್ಡೆ ಬೆಟ್ಟ ಆಗಿರುತ್ತೆ. ಮಂಜುಗಡ್ಡೆ ಬೆಟ್ಟ ಆಗಿರೋದ್ರಿಂದ ಮೈಗೆ ಅಂದ್ರೆ ಉಡುಗೊರೆಗಳು ಏನೇನ್ ಬೇಕೋ ಎಲ್ಲ ಹಾಕೊಂಡಿರ್ತಾರೆ. ಜರ್ಕಿನು, ಗ್ಲೌಸು ಎಲ್ಲ ಪ್ರತಿಯೊಂದು ಹಾಕೊಂಡಿರ್ತಾರೆ, ಶೂ ಇಂದ ಹಿಡಿದು. ಬಟ್ ಅದಕ್ಕೂ ಮೀರಿ ಅಲ್ಲಿ ಕೋಲ್ಡ್ ಇರೋದ್ರಿಂದ ಏನೋ ಬೆಟ್ಟ ಏನೋ ಹತ್ತಿರ್ತಾರೆ. ಬಟ್ ಇಳಿಯೋ ಸಮಯದಲ್ಲಿ ತುಂಬಾ ಕಷ್ಟಪಟ್ಟು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೇಕಪ್ಪ ಇದರಿಂದ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಬರ್ತಾ 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 ಇರ್ಬೇಕಾದ್ರೆ ಒಬ್ಬ ದಾರಿಲಿ ಒಬ್ಬ ಬಿದ್ದಿರ್ತಾನೆ. ನೋಡ್ತಾರೆ, ಒಂದ್ ಫ್ರೆಂಡ್ ಹೇಳ್ತಾನೆ, ಇವನ್ನ ಕರ್ಕೊಂಡು ಹೋಗೋಣ ನಮ್ ಜೊತೆಲೆ ಎತ್ಕೊಂಡು ಅಂತ ಹೇಳ್ತಾನೆ. ಇನ್ನೊಬ್ಬ ಫ್ರೆಂಡ್ ಇದ್ಕೊಂಡು, ನಮ್ಗೆ ಇಲ್ಲಿ ಇಷ್ಟು ಕಷ್ಟ ಆಗಿದೆ, ನಾವ್ ಎಲ್ಲಿಂದ ಇವನ್ ಕರ್ಕೊಂಡು ಹೋಗೋದು, ಬೇಡ ಅಂತ ಹೇಳ್ತಾನೆ. ಇರ್ಲಿ ಬಾ, ಪರವಾಗಿಲ್ಲ, ಕರ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ನೋಡೋ, ನನ್ಗೆಲ್ಲ ಇವಾಗ ಆಗಲ್ಲ, ನಿನ್ ಕೈಯೆಲ್ಲ ಆದ್ರೆ ನೀನ್ ಕರ್ಕೊಂಡು ಹೋಗು, ನನ್ಗಂತೂ ಆಗಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ ಒಂದೇ ಹೋಗ್ಬಿಡ್ತಾನೆ. ಆವಾಗ ಈ ಫ್ರೆಂಡು ಯೋಚನೆ ಮಾಡ್ತಾನೆ, ನನಗೂ ಇರೋ ಥರನೇ ಕುಟುಂಬನೂ ಇವನಿಗೂ ಇರುತ್ತೆ, ನನಗಿರೋ ಜವಾಬ್ದಾರಿಗಳು ಇವನಿಗೂ ಇರುತ್ತೆ, ಮನೇಲಿ ಇವನಿಗೋಸ್ಕರನು ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿ, ಸರಿ ಆಗೋದಾಗ್ಲಿ, ಹೋದ್ರೆ ಇಬ್ರು ಹೋಗ್ಬೇಕು, ಇಲ್ಲ ಅಂದ್ರೆ ಇವನ್ನ ಕರ್ಕೊಂಡು ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ತಗೊಂತಾನೆ. ನಿರ್ಧಾರ ಏನೋ ತಗೊಂತಾನೆ. ಅಲ್ಲಿಂದ ಅವನನ್ನ ಎತ್ತಿ ಹೆಗಲ ಮೇಲೆ ಹಾಕೊಂತಾನೆ. ಹೆಗಲ ಮೇಲೆ ಹಾಕೊಂಡು ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ. ಹೆಗಲ ಮೇಲೆ ಹಾಕೊಂಡು ಹೋಗ್ತಾ ಇರ್ತಾನಲ್ಲ, ಆ ಚಳಿಯಲ್ಲಿ ಆ ಭಾರನ ಎತ್ಕೊಂಡು ಹೋಗೋದ್ರಿಂದ ಇವನ್ಗೆ ಬೆವರು ಸ್ಟಾರ್ಟ್ ಆಗುತ್ತೆ. ಸ್ವೆಟ್, ಬೆವರು ಸ್ಟಾರ್ಟ್ ಆಗುತ್ತೆ. ಆ ಬೆವರು ಆ ಮೈ ಎರಡು ಘರ್ಷಣೆ ಆಗಿ ಅವನು ಆಕ್ಟಿವ್ ಆಗ್ತಾನೆ, ಮತ್ತೆ ಇವನು ಇನ್ನೂ ಚೆನ್ನಾಗಿ ಆಕ್ಟಿವ್ ಆಗ್ತಾನೆ. ಇವರಿಬ್ರು ಆಕ್ಟಿವ್ ಆದ್ರಲ್ವಾ, ಇವಾಗ ಅವನ್ ಬೆನ್ಮೇಲೆ ಇದ್ದವನ್ನ ಇಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಬಂದ್ರೆ ಆ ಫ್ರೆಂಡ್ ಬಿಟ್ಟು ಬಂದಿರ್ತಾನಲ್ಲ, ಅವನು ಅಲ್ಲಿ ಬಿದ್ದೋಗಿರ್ತಾನೆ. ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ಈ ಕತೆ ನಾವು ಒಬ್ರು ಸಹಾಯ ಮಾಡೋದ್ರಿಂದ ತುಂಬಾ ನಮಗೂ ಯೂಸ್ ಇದೆ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ನಾವ್ ಯಾಕೆ ಸಹಾಯ ಮಾಡ್ಬಾರ್ದು ಹೇಳಿ? ಅದಕ್ಕೋಸ್ಕರ ಅವಾಗ ಏನ್ ಮಾಡ್ತಾರೆ, ಆ ಇಬ್ರು ಸ್ನೇಹಿತರು ಆ ವಿಚಾರನ ಇವನು ಆ ಫ್ರೆಂಡ್ ಹತ್ರ ಹೇಳಲ್ಲ. ಆವಾಗ್ಲೇ ಇವನು ನಿನ್ನ ಬಿಟ್ಟು ಬಂದ ಅಂತ ಹೇಳ್ಬಿಟ್ಟು ಹೇಳಲ್ಲ. ಓ, ಇಲ್ಲೊಬ್ಬ ಯಾರೋ ಬಿದ್ದೋಗಿದ್ದಾನೆ, ಇವನ್ನ ಕರ್ಕೊಂಡು ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವನನ್ನ ಇವರಿಬ್ರು ಎತ್ಕೊಂಡು ಹೋಗ್ತಾರೆ. ಆಮೇಲೆ ಹೋದ್ಮೇಲೆ 3 ಜನ ಬೆಟ್ಟ ಎಲ್ಲ ಹಿಡಿದಾದ್ಮೇಲೆ ಮಾತಾಡ್ಕೊಂತಾರೆ. ನೋಡಿ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ರೆ ಅಲ್ಲಿಂದ ಇಲ್ಲಿಗೆ ಬರಕ್ ಸಾಧ್ಯ ಆಯ್ತು. ಇಲ್ಲ ಸ್ವಾರ್ಥಿಗಳಲ್ಲಿ 3 ಜನದಲ್ಲಿ ಯಾರಾದ್ರೂ 3 ಜನನು ಸ್ವಾರ್ಥಿಗಳಾಗಿದ್ರೆ ನಾವಿಷ್ಟು ದೂರ ಬರ್ತಾ ಇರ್ಲಿಲ್ಲ. ನಮ್ಮ ಮನೆಗಳಲ್ಲಿ ನಮ್ದು ಇವತ್ತೇ ಕೊನೆ ದಿನ ಆಗ್ತಿತ್ತು ಅಂತ ಹೇಳಿ 3 ಜನನು ಮಾತಾಡ್ಕೊಂಡು ಶೇಕ್ ಹ್ಯಾಂಡ್ ಕೊಟ್ಕೊಂಡು ಹಗ್ ಮಾಡ್ಕೊಂಡು ಅಲ್ಲಿಂದ ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಈ ಕತೆ ನೀತಿ ಇಷ್ಟೇ. ನಾವು ಒಬ್ರು ಸಹಾಯ ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾಳೆ ದಿನ ಅವನೇ ನಮಗ್ ಸಿಗ್ಬೋದು, ನಾವು ಕಷ್ಟದಲ್ಲಿ ಇರ್ಬೋದು, ಅವನ ಕಷ್ಟದಲ್ಲಿದ್ದಾಗ ನಾವು ಹೆಲ್ಪ್ ಮಾಡ್ಬೋದು. ಇದರ ಸಮಥಿಂಗ್ ತುಂಬಾ ಇದೆ. ಹೇಳ್ತಾ ಹೋದ್ರೆ ಈ ಹೆಲ್ಪಿಂಗ್ ಅನ್ನೋದು ತುಂಬಾ ಒಳ್ಳೇದು. ನಾವು ಸ್ವಾರ್ಥಿಗಳಾದ್ವಿ ಅನ್ಕೊಳ್ಳಿ, ಅವನಿಗೇನಕ್ಕೆ ಮಾಡಬೇಕು, ಮಾಡಲ್ಲ, ಅವನೇ ಮಾಡ್ಕೊಳ್ಳಿ, ನಾನು ಯಾಕೆ ಮುಟ್ಬೇಕು ಅದನ್ನ, ಈ ತರ ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ರೆ ಅದು ನಮಗೂ ತೊಂದರೆ, ಎದುರುಗಡೆ ಇರೋರ್ಗೂ ತೊಂದರೆ. ಈ ಕತೆನ ನಿಮ್ಮ ಮುಂದೆ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಇದರಿಂದ ಎಲ್ಲರೂ ಕಲ್ತ್ಕೊಂತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನ್ನಿಂದ ಯಾರಾದರೂ ಒಂದು 10 ಜನ ಹೆಲ್ಪ್ ಆಗುತ್ತೆ, ಕಲ್ತ್ಕೊಂತಾರೆ, ಅದರಿಂದ ನನಗೆ ಒಳ್ಳೇದಾಗುತ್ತಲ್ಲ, ಇದನ್ನ ನಾನು ಬಯಸ್ತಾ ಇದ್ದೀನಿ. ನಾನು ಹೇಳಿರೋ ಕಥೆಯಲ್ಲೂ ನಾನು ಮಾತಾಡ್ತಿರೋದ್ರಲ್ಲೂ ಉತ್ತರ ಎರಡೂ ಒಂದರಲ್ಲೇ ಇದೆ. ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡ್ತೀರಾ ಎಲ್ಲರಿಗೂ ಧನ್ಯವಾದಗಳು. ಹೊಸದಾಗಿ ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ವಿಡಿಯೋಸು ನೋಡೋದಕ್ಕೋಸ್ಕರ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡ್ತೀರಾ ಎಲ್ಲರಿಗೂ ಧನ್ಯವಾದಗಳು.